ವಿದ್ಯಾರ್ಥಿಗಳೇ, 8ನೇ ತರಗತಿಯ ಆನ್ಲೈನ್ ಕ್ಲಾಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಈ ಹಿಂದೆ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು, ಇದರಲ್ಲಿ 2 ಭಾಗವನ್ನು ನಾವು ಈ ಹಿಂದೆ ನೋಡಿದ್ವಿ. ಈಗ 3ನೆಯ ಭಾಗವನ್ನು ನಾವು ನೋಡೋಣ. ಮೊದಲನೆಯ ಭಾಗದಲ್ಲಿ ನಾವು ಎಳೆಗಳು ಅಂದರೆ ಏನು, ಮತ್ತು ಬಟ್ಟೆಗಳು ಹೇಗೆ ಮಾಡಲ್ಪಟ್ಟಿದ್ದಾವೆ, ಅದಾದ ನಂತರ ಎಳೆಗಳಲ್ಲಿ ವಿಧಗಳು, ಸಂಶ್ಲೇಷಿತ ಎಳೆಗಳು ಅಂದರೆ ಏನು, ಪಾಲಿಮರ್ನ ಅರ್ಥ, ಸಂಶ್ಲೇಷಿತ ಎಳೆಗಳ ಗುಣಲಕ್ಷಣಗಳು ಹಾಗೂ ಸಂಶ್ಲೇಷಿತ ಎಳೆಯಾದಂತಹ ರೇಯಾನ್ ಅದರ ಲಕ್ಷಣ ಮತ್ತು ಉಪಯೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆಯೇ 2ನೇ ಘಟಕದಲ್ಲಿ ಸಂಶ್ಲೇಷಿತ ಎಳೆಗಳಾದಂತಹ ಇನ್ನು 3 ಸಂಶ್ಲೇಷಿತ ವಸ್ತುಗಳು, ಎಳೆಗಳು. ಅದ್ಯಾವುದಾದ್ರು ಪಾಲಿಯೆಸ್ಟರ್, ನೈಲಾನ್, ಆಮೇಲೆ ಆಕ್ರಿಲಿಕ್, ಇವುಗಳ ಗುಣಲಕ್ಷಣಗಳು ಮತ್ತು ಉಪಯೋಗಗಳನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಪಾಠದಲ್ಲಿ ನಾವು ಪ್ಲಾಸ್ಟಿಕ್ಗಳು ಅಂದರೆ ಏನು, ಪ್ಲಾಸ್ಟಿಕ್ನಲ್ಲಿರ್ತಕ್ಕಂತಹ ವಿಧಗಳು, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ನ ವಿಧಗಳು, ಪ್ಲಾಸ್ಟಿಕ್ ಮತ್ತು ಪರಿಸರ, ಪ್ಲಾಸ್ಟಿಕ್ ಪರಿಸರಕ್ಕೆ ಹೇಗೆ ಹಾನಿಕಾರಕವಾಗಿದೆ ಅನ್ನೋದನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಪ್ಲಾಸ್ಟಿಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ಲಾಸ್ಟಿಕ್ ಒಂದು ಪಾಲಿಮರ್, ಅಂದರೆ ಅನೇಕ ಮಾನೋಮರ್ಗಳು ಸೇರಿ ಪಾಲಿಮರ್ ಆಗಿದೆ. ಯಾಕಂದರೆ ಪ್ಲಾಸ್ಟಿಕ್ ಒಂದು ಪಾಲಿಮರ್ ಅಂತ ಹೇಳಿದ್ವಿ. ಈಗ ನೀವು ಪ್ಲಾಸ್ಟಿಕ್ ಚೀಲಗಳನ್ನು ಉಪಯೋಗಿಸ್ತೀರ. ಆ ಪ್ಲಾಸ್ಟಿಕ್ ಚೀಲ ಅಥವಾ ಪಾಲಿಥೀನ್ ಅಂತ ಏನು ಕರಿತೀವಿ, ಅದು ಕೂಡ ಒಂದು ಪಾಲಿಮರ್, ಪಾಲಿಈಥೀನ್, C2H4, CH2 ಡಬಲ್ ಬಾಂಡ್ CH2. ಇದು ಈಥೀನ್. ಇದು N ಟೈಮ್ಸ್, ಅನೇಕ ಬಾರಿ ಇದ್ದಾಗ ಇದು ಪಾಲಿಥೀನ್ ಆಗತ್ತೆ. ಪಾಲಿಥೀನ್ ಕೂಡ ಒಂದು ಪಾಲಿಮರ್ ಅಂತ ಹೇಳ್ಬೋದು. ಈಗ ಈ ಪ್ಲಾಸ್ಟಿಕ್ಗಳಲ್ಲಿ ಮಾನೋಮರ್ಗಳ ಜೋಡಣೆ ಒಂದೇ ರೀತಿಯಾಗಿರೋದಿಲ್ಲ, ಬೇರೆ ಬೇರೆ ರೀತಿಯಾಗಿರುತ್ತೆ. ಪ್ಲಾಸ್ಟಿಕ್ಕನ್ನು ನಾವು ಯಾವುದೇ ಆಕಾರಕ್ಕೂ ಕೂಡ ಎರಕ ಹೊಯ್ಬೋದು. ಆದ್ದರಿಂದನೇ ಆ ಪ್ಲಾಸ್ಟಿಕ್ಕಿನ ಬಳಕೆ ಹೇರಳವಾಗಿದೆ. ಎಲ್ಲ ಕಡೆಯೂ ಕೂಡ ಪ್ಲಾಸ್ಟಿಕ್ ಆವರಿಸಿಕೊಂಡಿದೆ. ನಾನು ಹೇಳಿದ ಪ್ಲಾಸ್ಟಿಕ್ಕು 2 ರೀತಿಯ ಜೋಡಣೆಯನ್ನು ನಾವು ನೋಡ್ತೀವಿ. ಒಂದು ರೇಖೀಯ ಜೋಡಣೆ, ಇನ್ನೊಂದು ಅಡ್ಡಕೊಂಡಿ ಜೋಡಣೆ. ಇಲ್ಲಿ ನೋಡಿ, ರೇಖೀಯ ಜೋಡಣೆ ಅಂದರೆ ಏನು? ಪ್ಲಾಸ್ಟಿಕ್ ಒಂದು ಪಾಲಿಮರ್, ಅದರಲ್ಲಿ ಅನೇಕ ಮಾನೋಮರ್ಗಳಿರುತ್ತೆ, 1, 2, ಅಂದರೆ ಅದೇ ರೀತಿಯ ವಸ್ತು ಪುನರಾವರ್ತನೆ ಆಗ್ತಾ ಇರುತ್ತೆ. ಮಾನೋಮರ್ಗಳು ಪುನರಾವರ್ತನೆ ಆಗ್ತಾ ಇರ್ತವೆ. ಆ ಮಾನೋಮರ್ಗಳು ನೇರವಾಗಿ ಜೋಡಣೆಯಾಗಿದ್ದರೆ, ಒಂದರ ಪಕ್ಕ ಒಂದು ನೇರವಾಗಿ ಜೋಡಣೆಯಾಗಿದ್ದರೆ ಇದನ್ನು ಏನಂತ ಕರಿತೀವಿ? ರೇಖೀಯ ಜೋಡಣೆ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ರೀತಿಯ ಜೋಡಣೆಯನ್ನು ಸಹ ನಾವು ಪ್ಲಾಸ್ಟಿಕ್ನಲ್ಲಿ ನೋಡ್ತೀವಿ, ಅದು ಅಡ್ಡಕೊಂಡಿ ಜೋಡಣೆ. ಈಗ ಪ್ಲಾಸ್ಟಿಕ್ನಲ್ಲಿ ನೇರವಾಗಿದ್ದು ಮತ್ತು ಇದು ಕೆಳಗಡೆಯ ಪಾಲಿಮರ್ನ ಜೊತೆಗೂ ಸಹ ಸೇರಿಕೊಂಡಿದ್ದರೆ, ಈ ರೀತಿ ಸರಳ ರೇಖೆಯಲ್ಲಿ ಮತ್ತು ಉದ್ದವಾಗಿಯೂ ಲಂಬ ರೇಖೆಯಲ್ಲೂ ಸಹ ಸೇರಿಕೊಂಡಿದ್ದರೆ, ಆ ರೀತಿ ಮಾನೋಮರ್ಗಳು ಜೋಡಣೆಯಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಅಡ್ಡಕೊಂಡಿ ಜೋಡಣೆ ಅಂತ ಕರಿತೀವಿ. ಈಗ ಜೋಡಣೆ ಬಗ್ಗೆ ಅರ್ಥ ಆಯಿತು. ಪ್ಲಾಸ್ಟಿಕ್ಗಳನ್ನು ನಾವು 2 ರೀತಿ ಪ್ಲಾಸ್ಟಿಕ್ಕನ್ನು ನೋಡ್ತೀವಿ. ಏನೇನು ಹಾಗಂದರೆ, ಒಂದು ಪ್ಲಾಸ್ಟಿಕ್ಕನ್ನು ನಾವು ಮತ್ತೆ ಮರುಬಳಕೆ ಮಾಡ್ಬೋದು, ಕಾಯಿಸಿ ಕರಗಿಸಿ ಮತ್ತು ಅದನ್ನು ಹಾಳಾದ ಮೇಲೆ ಕರಗಿಸಿ ಬೇರೆ ವಸ್ತುವನ್ನಾಗಿ ಮಾಡ್ಬೋದು. ಆದರೆ ಕೆಲವು ಪ್ಲಾಸ್ಟಿಕ್ಗಳನ್ನು ಕರಗಿಸೋದಕ್ಕೆ ಬರೋದಿಲ್ಲ. ಒಮ್ಮೆ ಅದು ಒಂದು ವಸ್ತುನ ಮಾಡಿದರೆ ಫಿನಿಶ್, ಮುಗೀತು. ಅದನ್ನು ಮತ್ತೆ
ಮರುಬಳಕೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಅವುಗಳಿಗೆ ಏನಂತ ಹೆಸರಿಟ್ಟಿದ್ದಾರೆ ಇಲ್ಲಿ ನೋಡಿ, ಥರ್ಮೋಪ್ಲಾಸ್ಟಿಕ್. ಥರ್ಮೋ ಅಂದರೆ ಬಿಸಿ, ಶಾಖ. ಥರ್ಮಾಸ್ ಫ್ಲಾಸ್ಕ್ ಕೇಳಿದ್ದೀರಾ? ಥರ್ಮಾ ಅಂದರೆ ಬಿಸಿ, ಶಾಖ. ಅಂದರೆ ಬಿಸಿ ಮಾಡಿದಾಗ ಇದನ್ನು ವಿರೂಪಗೊಳಿಸಬಹುದು, ಅದನ್ನು ಥರ್ಮೋಪ್ಲಾಸ್ಟಿಕ್ ಅಂತ ಕರೀತಾರೆ. ಅಕಸ್ಮಾತು ನೀವು ಒಂದು ಪ್ಲಾಸ್ಟಿಕ್ ಕವರನ್ನು ಬೆಂಕಿಗೆ ಹಿಡಿದಾಗ ಏನಾಗುತ್ತೆ? ನೆನ್ಪು ಮಾಡ್ಕೊಳ್ಳಿ, ಸುಟ್ಟು ಹೋಗುತ್ತೆ, ಕರಗಿ ಹೋಗುತ್ತೆ, ದ್ರವಿಸತ್ತೆ ಅಲ್ವಾ? ಅಥವಾ ಯಾವುದೇ ಒಂದು ಪ್ಲಾಸ್ಟಿಕ್ ಬಾಟ್ಲಿಗೆ ಬೆಂಕಿ ಹತ್ತಿದಾಗ, ಬಿಸಿ ಮಾಡಿದಾಗ ಅದು ಆ ಬಾಟಲ್ ತನ್ನ ರೂಪವನ್ನು ಕಳ್ಕೊಳ್ಳುತ್ತೆ. ಇಟ್ ಬಿಕಮ್ಸ್ ಅ ಶೇಪ್ಲೆಸ್ ಅಲ್ವಾ? ಅದೇ ರೀತಿ ಯಾವುದೇ ಒಂದು ಪ್ಲಾಸ್ಟಿಕ್ ಡಬ್ಬಿಗಳಾಗಿರ್ಬೋದು, ಯಾವುದೇ ಪ್ಲಾಸ್ಟಿಕ್ ವಸ್ತು ಆಗಿರ್ಬೋದು, ಬಿಸಿ ಮಾಡಿದಾಗ, ಬೆಂಕಿ ತಾಕಿದಾಗ ದಟ್ ಬಿಕಮ್ಸ್ ಶೇಪ್ಲೆಸ್, ತನ್ನ ರೂಪವನ್ನು ಕಳ್ಕೊಳ್ಳುತ್ತೆ. ಇದನ್ನು ನಾವೇನಂತ ಕರಿತೀವಿ? ಥರ್ಮೋಪ್ಲಾಸ್ಟಿಕ್. ಅಂದರೆ ಶಾಖವನ್ನು ಕೊಟ್ಟಾಗ ಇದನ್ನು ವಿರೂಪಗೊಳಿಸಬಹುದು. ಅಂತಹ ಪ್ಲಾಸ್ಟಿಕ್ಗಳನ್ನು ನಾವೇನಂತ ಕರಿತೀವಿ? ಥರ್ಮೋಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. PVC ಒಂದು ಥರ್ಮೋಪ್ಲಾಸ್ಟಿಕ್. ಇದು PVC, ಇದು ಶಾರ್ಟ್ ಫಾರ್ಮ್. ಇದರ ವಿಸ್ತಾರ ರೂಪ ಪಾಲಿ ವಿನೈಲ್ ಕ್ಲೋರೈಡ್. ಪಾಲಿವಿನೈಲ್ ಕ್ಲೋರೈಡ್. PVC ಪೈಪ್ಗಳು, ನೀರಿನ ಪೈಪ್ಗಳನ್ನು ನೀವು ನೋಡೇ ಇರ್ತೀರ. ನೀರು ನಿಮ್ಮ ಪಂಪ್ ಸೆಟ್ಟಿಂದ ನೀರನ್ನು ಹೊಲಕ್ಕೆ ಹಾಯಿಸಬೇಕಾದ್ರೆ ಪೈಪ್ಗಳೇನಿರ್ತಾವಲ್ಲ ಅವು PVC ಪೈಪ್ಗಳು. ಪಾಲಿವಿನೈಲ್ ಕ್ಲೋರೈಡ್ ಒಂದು ಥರ್ಮೋಪ್ಲಾಸ್ಟಿಕ್ಗೆ ಉದಾಹರಣೆ. ವಿದ್ಯಾರ್ಥಿಗಳೇ, ಈಗ ಥರ್ಮೋಪ್ಲಾಸ್ಟಿಕ್ನ ಗುಣಗಳನ್ನು ನೋಡೋಣ. ಥರ್ಮೋಪ್ಲಾಸ್ಟಿಕ್ ಏನಪ್ಪ ಅಂತ ಹೇಳಿದ್ರೆ ಕಾಯಿಸಿದಾಗ ವಿರೂಪಗೊಳ್ಳುತ್ತವೆ. ನಾನು ಹೇಳಿದೆ ಆಗಲೇ, ಕಾಯಿಸಿದಾಗ ವಿರೂಪಗೊಳ್ಳುತ್ತವೆ. ಮತ್ತು ಅದನ್ನು ಈಗ ಯಾವುದೋ ಒಂದು ವಸ್ತು ಇತ್ತು, ಅದು ಹಾಳಾಯಿತು, ನೀವು ಪ್ಲಾಸ್ಟಿಕ್ ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಳೆ ಪ್ಲಾಸ್ಟಿಕ್, ಖಾಲಿ ಬಾಟ್ಲಿ ಕೂಕ್ಕೊಂಡು ಬರ್ತಾರೆ. ಸೊ ಅವ್ರು ತೊಗೊಂಡು ಹೋಗ್ಬಿಟ್ಟು ಅದನ್ನು ಕರಗಿಸಿ ಮತ್ತೆ ಎರಕ ಹೋಯ್ತಾರೆ. ಅಂದರೆ ಮರುಬಳಕೆ ಮಾಡಬಹುದು. ಎರಡನೇ ಗುಣ ಏನದು? ಒಂದನೇ ಗುಣ ಕಾಯಿಸಿದಾಗ ವಿರೂಪಗೊಳ್ಳುತ್ತೆ, ಪುನಃ ಎರಕ ಹೊಯ್ಬೋದು. ಎರಡನೇ ಗುಣ. ಮೂರನೇ ಗುಣ ಏನಪ್ಪ ಅಂತ ಹೇಳಿದ್ರೆ ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕ. ಅದು ತನ್ನ ಮೂಲಕ ಉಷ್ಣ ಮತ್ತು ವಿದ್ಯುತ್ತನ್ನು ತೆಗೆದುಕೊಂಡು ಹೋಗೋದಿಲ್ಲ. ಮತ್ತು ಇದು ಏನಪ್ಪ ಅಂದರೆ ಮರುಚಕ್ರೀಕರಣಗೊಳಿಸ್ಬೋದು. ಪುನಃ ಅದು ಆ ವಸ್ತು ಹಾಳಾದ ಮೇಲೆ ಅದನ್ನು ಕರಗಿಸಿ ಇನ್ನೊಂದು ವಸ್ತುವನ್ನಾಗಿ ಮಾಡ್ಬೋದು. ಮರುಬಳಕೆ ಅಥವಾ ಮರುಚಕ್ರೀಕರಣ ಮಾಡಬಹುದು. ಹಾಗಾದರೆ ಇದನ್ನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ? ಒಂದನೇದು, ಇದನ್ನು ನಾವು ಆಟಿಕೆಗಳನ್ನು ತಯಾರಿಸೋದಕ್ಕೆ ಬಳಸ್ತೀವಿ. ಎರಡನೇದು, ಸಂಗ್ರಹಗಳು, ಡಬ್ಬಿಗಳು, ಬಾಟಲ್ಗಳು ಇವುಗಳನ್ನೆಲ್ಲ ಮಾಡೋದಕ್ಕೆ ಬಳಸ್ತೀವಿ. ಅದಾದಮೇಲೆ ಸಂಗ್ರಹಕಗಳು ಆದಮೇಲೆ ಆಟಿಕೆಗಳು, ಆಮೇಲೆ ಪೈಪ್ಗಳನ್ನು ಮಾಡೋದಕ್ಕೆ ಬಳಸ್ತಾರೆ. ವಿವಿಧ ರೀತಿಯ ಪೈಪ್ಗಳನ್ನು ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ಆಮೇಲೆ ನೋಡಿರ್ಬೋದು ನೀವು, ಅಂದರೆ ಒಂದು ಪೈಪನ್ನು ಇನ್ನೊಂದು ಪೈಪಿಗೆ ಜೋಡಿಸ್ಬೇಕಾದ್ರೆ ಕಾಯಿಸ್ತಾರೆ. ಕಾಯಿಸಿದಾಗ ವಸ್ತು ಹಿಗ್ಗತ್ತೆ. ಸೊ ಇದು ಕೂಡ ಸ್ವಲ್ಪ ಹಿಗ್ಗತ್ತೆ, ಇನ್ನೊಂದು ಇದನ್ನು ಪೈಪನ್ನು ಸೇರಿಸ್ತಾರೆ. ಸೊ ಇದು ಒಂದು ಗುಣ ಇದರದ್ದು. ಏನಪ್ಪ, ಕಾಯಿಸಿದಾಗ ಸ್ವಲ್ಪ ಹಿಗ್ಗತ್ತೆ ಅಂಥೇಳಿ. ಸೊ ಈಗ ನಾವು ಫಸ್ಟ್ ಏನು ನೋಡಿದ್ವಿ? ಗುಣಲಕ್ಷಣಗಳನ್ನು ನೋಡಿದ್ವಿ. ಉಪಯೋಗಗಳು, ಸಂಗ್ರಹಕಗಳು, ಆಟಿಕೆಗಳು ಮತ್ತು ಬೇರೆ ಬೇರೆ ವಸ್ತುಗಳು, ಉದಾಹರಣೆಗೆ ಬಾಚಣಿಕೆಗಳು, ಬಾಟಲ್ಗಳು, ಈ ರೀತಿ ಅನೇಕ ವಸ್ತುಗಳನ್ನು ತಯಾರಿಸಬಹುದು. ಆಮೇಲೆ ಪೈಪ್ಗಳನ್ನು ತಯಾರಿಸಬಹುದು. ಹೀಗೆ ಯಾವುದು ಥರ್ಮೋಪ್ಲಾಸ್ಟಿಕ್ನ ಉದಾಹರಣೆಗಳು. ಈಗ ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ನಿಂದ ಮಾಡಿರ್ತಕ್ಕಂತಹ ವಸ್ತುಗಳು. ಪ್ಲಾಸ್ಟಿಕ್ ಚೇರು, ಪ್ಲಾಸ್ಟಿಕ್ ಸ್ಟೂಲು, ಮರ, ಬಕೆಟ್ಗಳು, ಕುಳಿತುಕೊಳ್ತಕ್ಕಂತಹ ಒಂದು ಆಸನ, ಪ್ಲಾಸ್ಟಿಕ್
ಕಸಬರಿಗೆಯ ಈ ತುದಿಗಳು ಕೂಡ, ಇಲ್ಲಿರ್ತಕ್ಕಂತಹ ತುದಿಗಳು ಕೂಡ ಪ್ಲಾಸ್ಟಿಕ್ನಿಂದ ಮಾಡಿರ್ತಕ್ಕಂಥದ್ದು. ನೀರು ಬಿಡಲಿಕ್ಕೆ ಉಪಯೋಗಿಸ್ತಕ್ಕಂತಹ ಪೈಪ್, ಇದು ಕೂಡ ಪ್ಲಾಸ್ಟಿಕ್ಕಿಂದ ಮಾಡಿರ್ತಕ್ಕಂಥದ್ದು. ಇನ್ನು ಕಂಟೈನರ್ಗಳು, ವಿವಿಧ ವಸ್ತುಗಳನ್ನು ಇಡಲಿಕ್ಕೆ ನಾವು ಬಳಸ್ತಕ್ಕಂತಹ ಏನು ಕಂಟೈನರ್ಗಳಿದೆ ಅದೆಲ್ಲದೂ ಕೂಡ ಪ್ಲಾಸ್ಟಿಕ್ಕಿನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಔಷಧಿಯನ್ನು ಇಡಲಿಕ್ಕೆ ಬಳಸ್ತಕ್ಕಂತಹ ಒಂದು ಡಬ್ಬಿ, ಮತ್ತು ಈ ಎಲ್ಲ ವಸ್ತುಗಳು ಕೂಡ, ನೀವೆಲ್ಲ ಈಗ ಸ್ಯಾನಿಟೈಸರ್ನ ಬಳಸ್ತಾ ಇದ್ದೀರಾ, ಸ್ಯಾನಿಟೈಸರ್ನ ತುಂಬಲಿಕ್ಕೆ ಇಡ್ತಕ್ಕಂತಹ ಒಂದು ವಸ್ತು ಕೂಡ, ಬಾಟಲ್ ಕೂಡ ಪ್ಲಾಸ್ಟಿಕ್. ಇಲ್ಲಿ ನೋಡ್ತಾ ಇದ್ದೀರ ನೀವು, ಈ ಬಾಕ್ಸ್ನಲ್ಲಿ ಇರ್ತಕ್ಕಂತಹ ಪೆನ್ ಆಗಿರ್ಬೋದು, ಅಥವಾ ಕತ್ತರಿಯ ಹಿಡಿ ಆಗಿರ್ಬೋದು, ಎಣ್ಣೆಯ ಬಾಟಲ್, ಕೂಡ ಪ್ಲಾಸ್ಟಿಕ್ಕಿಂದ ಮಾಡಿರ್ತಕ್ಕಂಥದ್ದು. ಇನ್ನು ನೀರಿನ ಬಾಟಲ್ಗಳು, ಔಷಧಿಯ ಬಾಟಲ್ಗಳು, ಮತ್ತು ಪೌಡರನ್ನು ಹಿಡಿಲಿಕ್ಕೆ ನಿಮ್ಮ ಪೌಡ್ರನ್ನು ಉಪಯೋಗಿಸ್ತೀರಾ, ಆ ಪೌಡರ್ನ ಡಬ್ಬಿ ಕೂಡ ಪ್ಲಾಸ್ಟಿಕ್ಕಿಂದ ಮಾಡಿದೆ. ಸೊ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಗಮನಿಸ್ತಾ ಇದ್ದೀರಾ, ಈ ದಿನನಿತ್ಯ ಬಳಸ್ತಕ್ಕಂತಹ ವಸ್ತುಗಳು ಎಲ್ಲವೂ ಕೂಡ ಇಂದು ಪ್ಲಾಸ್ಟಿಕ್ಮಯ ಆಗೋಗಿದೆ. ಪ್ಲಾಸ್ಟಿಕ್ ಇಲ್ಲದೆ ಜೀವನನೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ನಾವೆಲ್ಲರೂ ಕೂಡ ತಲುಪಿದ್ದೀವಿ. ವಿದ್ಯಾರ್ಥಿಗಳೇ, ಇನ್ನೊಂದು ಬಗೆಯ ಪ್ಲಾಸ್ಟಿಕ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಏನು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂದರೆ, ಒಮ್ಮೆ ಎರಕ ಹೋದ ಮೇಲೆ ಪುನಃ ಕರಗಿಸಿ ಮೆದುಗೊಳಿಸಲಾಗದ ಪ್ಲಾಸ್ಟಿಕ್ಕನ್ನು ಒಂದ್ಸರಿ ನಾವು ಕಾಯಿಸಿ ಎರಕ ಹೊಯ್ದು ಬಿಡ್ತೀವಿ, ಆಮೇಲೆ ಮತ್ತೆ ಅದನ್ನು ಕಾಯಿಸಿ ಮೆದುಗೊಳಿಸೋದಕ್ಕೆ ಆಗೋದಿಲ್ಲ. ಅಂತಹ ಪ್ಲಾಸ್ಟಿಕ್ಕನ್ನು ನಾವೇನಂತ ಹೇಳ್ತೀವಿ? ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತೀವಿ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಕಲ್ಲಿ ಎರಡು ವಿಧ. ಒಂದನೇದು ಬೇಕಲೈಟ್, ಎರಡನೇದು ಮೆಲಮೈನ್. ಬೇಕಲೈಟ್ ಮತ್ತು ಮೆಲಮೈನ್. ಬೇಕಲೈಟ್ ಅಂದರೆ ಏನು? ಈ ಬೇಕಲೈಟನ್ನು ಎಲ್ಲಿ ಉಪಯೋಗಿಸ್ತಾರೆ? ಬೇಕಲೈಟನ್ನು ಸಾಮಾನ್ಯವಾಗಿ ಈ ಕುಕ್ಕರಿನ ಹಿಡಿಗಳು ಅಥವಾ ತವಾದ ಹಿಡಿಗಳಲ್ಲಿ ಉಪಯೋಗಿಸ್ತಾರೆ. ಆ ಕುಕ್ಕರ್ ಹೀಟ್ ಆದರೂ ಕೂಡ ಅದು ಯಾವುದು ಹಿಡಿ ಬಿಸಿ ಆಗೋದಿಲ್ಲ. ಅದಾದಮೇಲೆ ಸ್ವಿಚ್ಗಳನ್ನು ತಯಾರಿಸೋದಕ್ಕೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಆಮೇಲೆ ಇದು ಉಷ್ಣ ಮತ್ತು ದುರ್ಬಲ ವಾಹಕ ಆಗಿರೋದ್ರಿಂದ ವಿದ್ಯುತ್ ಸ್ವಿಚ್ಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಉಷ್ಣ ದುರ್ಬಲ ವಾಹಕ, ಅದರಿಂದ ಕುಕ್ಕರ್ಗಳ ಹಿಡಿಗಳಲ್ಲಿ ಉಪಯೋಗಿಸ್ತಾರೆ. ಆಮೇಲೆ ವಿದ್ಯುತ್ನ ದುರ್ಬಲ ವಾಹಕ ಆಗಿರೋದ್ರಿಂದ ಸ್ವಿಚ್ ಬೋರ್ಡ್ಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ವಿದ್ಯಾರ್ಥಿಗಳೇ, ಬೇಕ್ಲೈಟ್, ಇಲ್ಲಿ ನೀವು ಹಿಡಿಯನ್ನು ಗಮನಿಸ್ತಾ ಇದ್ದೀರಾ. ಇದು ಒಂದು ತವಾದ ಹಿಡಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ತವಾ ಬಿಸಿ ಆಗುತ್ತೆ, ಆದರೆ ಈ ಹಿಡಿ ಬಿಸಿ ಆಗಲ್ಲ. ಕಾರಣ ಏನು? ಇದು ಬೇಕ್ಲೈಟಿಂದ ಮಾಡಿರ್ತಕ್ಕಂತಹ ಒಂದು ವಸ್ತು. ಕುಕ್ಕರಿನ ಹಿಡಿನೂ ಕೂಡ ಅಷ್ಟೇ. ಕುಕ್ಕರು ಆಹಾರ ಬೇಯುತ್ತೆ, ಬಿಸಿಯಾಗಿರುತ್ತೆ, ಆದರೆ ಅದನ್ನು ನಾವು ಇಳಿಸ್ಬೇಕಾದ್ರೆ ಉಪಯೋಗಿಸೋದು ಹಿಡಿ. ಆ ಹಿಡಿ ಕೂಡ ಪ್ಲಾಸ್ಟಿಕ್, ಬ್ಯಾಕ್ಲೈಟ್ ಅನ್ನುವಂತಹ ಪ್ಲಾಸ್ಟಿಕ್. ಇಲ್ಲೂ ಕೂಡ ಕುಕ್ಕರಿನ ಹಿಡಿಯನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ಇದು ಒಂದು ನೀರನ್ನು ಕಾಯಿಸಲು ಉಪಯೋಗಿಸ್ತಕ್ಕಂತಹ ಒಂದು ಜಗ್. ಇದ್ರ ಒಳಗಡೆ ಇರ್ತಕ್ಕಂತಹ ನೀರು ಬಿಸಿ ಆಗತ್ತೆ, ಆದರೆ ನಾವಿಲ್ಲಿ ಸ್ವಿಚ್ಚಿಗೆ ಹಾಕಿರ್ತೀವಿ, ನೀರು ಬಿಸಿ ಆಗತ್ತೆ. ಆಗ ನಾವು ಇದನ್ನು ಹಿಡ್ಕೊಂಡ್ಬಿಟ್ಟು ಹಿಡ್ಕೊಂಡ್ರೆ ನಮಗೆ ಯಾವುದೇ ಬಿಸಿ ತಾಕೋದಿಲ್ಲ. ಹಾಗೆಯೇ ಇಲ್ಲಿ
ಇರ್ತಕ್ಕಂತಹ ಸ್ವಿಚ್ ಬೋರ್ಡಲ್ಲಿ ಉಪಯೋಗಿಸಕ್ಕಿರ್ತಕ್ಕಂಥದ್ದು ಕೂಡ ಬೇಕಲೈಟ್. ಹಾಗೆಯೇ ಈ ಮಿಕ್ಸರನ್ನು ನಾವು ಮನೆಯಲ್ಲಿ ಉಪಯೋಗಿಸ್ತೀವಿ, ಇದು ಕೂಡ ಒಂದು ಪ್ಲಾಸ್ಟಿಕ್. ಇಲ್ಲಿ ನಾವು ಈ ಮಿಕ್ಸಿಯನ್ನು ಹಿಡ್ಕೊಂಡಾಗ ನಮಗೆ ಯಾವುದೇ ಕರೆಂಟ್ ಶಾಕ್ ಹೊಡೆಯೋದಿಲ್ಲ, ಕಾರಣ ಇದು ಪ್ಲಾಸ್ಟಿಕ್. ಮೆಲಮೈನ್ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಇದು ಯಾವುದೋ ಮೆಲಮೈನ್ ಬೆಂಕಿ ನಿರೋಧಕ, ಬೆಂಕಿ ಹತ್ಕೊಳ್ಳೋದಿಲ್ಲ ಅದು ಬೇಗ. ಇನ್ನು ಮೆಲಮೈನ್ ಹೆಚ್ಚು ಉಷ್ಣತೆಯನ್ನು ತಡ್ಕೊಳ್ಳುತ್ತೆ, ಹೆಚ್ಚು ಉಷ್ಣವನ್ನು ತಡೆದುಕೊಳ್ಳುವಂತಹ ಗುಣ ಇದಕ್ಕೆ ಇದೆ. ಇದು ಒಂದು ಪರಿವರ್ತನೀಯ ವಸ್ತು. ಸೊ ಇದೊಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್, ಬೆಂಕಿ ನಿರೋಧಕ, ಹೆಚ್ಚು ಉಷ್ಣವನ್ನು ತಡೆದುಕೊಳ್ಳಬಲ್ಲದು ಮತ್ತು ಪರಿವರ್ತನೀಯ ವಸ್ತು. ಇನ್ನು ಮೆಲಮೈನ್ ಎಲ್ಲೆಲ್ಲಿ ಉಪಯೋಗಿಸ್ತಾರೆ? ಸೊ ಇದು ಬೆಂಕಿ ಹತ್ಕೊಳ್ಳೋದಿಲ್ಲ. ಯೋಚನೆ ಮಾಡಿ, ಹಾಗಾದರೆ ಎಲ್ಲಿ ಉಪಯೋಗ ಇರ್ಬೋದು ಇದು? ಎಲ್ಲಿ ಬೆಂಕಿ ಹತ್ಕೊಂಡಿರುತ್ತಲ್ಲ ಅಲ್ಲಿ ಆರಿಸ್ಲಿಕ್ಕೆ ಅಂತ ಬರ್ತಾರಲ್ಲ ಯಾರವರು? ಅಗ್ನಿಶಾಮಕ ದಳದವರು ಧರಿಸುವಂತಹ ಬಟ್ಟೆ ಏನಿದೆಯಲ್ಲ ಅದು ಮೆಲಮೈನ್ನಿಂದ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಈ ಯಾವುದು ಅಡುಗೆ ಉಪಕರಣಗಳು, ನಾವು ಅಡುಗೆ ಮಾಡಬೇಕಾದ್ರೆ ಹೆಚ್ಚು ಉಷ್ಣವನ್ನು ತಡೆದುಕೊಳ್ಳೋ ಶಕ್ತಿ ಇರೋದ್ರಿಂದ ಅಡುಗೆ ಪಾತ್ರೆಗಳನ್ನು ಇದರಿಂದ ತಯಾರಿಸ್ತಾರೆ. ಮತ್ತು ನೆಲಕ್ಕೆ ಹಾಸ್ತಕ್ಕಂತಹ ವಸ್ತುಗಳನ್ನು ಕೂಡ ಮೆಲಮೈನ್ನಿಂದ ಮಾಡಿರ್ತಾರೆ. ವಸ್ತುಗಳನ್ನು ಸಂಗ್ರಹಿಸೋದಕ್ಕೆ ಬಳಸುವಂತಹ ಡಬ್ಬಿಗಳು ಕೂಡ ಇಂದು ಪ್ಲಾಸ್ಟಿಕ್ಕನ್ನೇ ನಾವು ಬಳಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ವಾಟರ್ ಫಿಲ್ಟರ್ ಇದು ಕೂಡ ಪ್ಲಾಸ್ಟಿಕ್ಕಿಂದ ಆಗಿರ್ತಕ್ಕಂಥದ್ದು. ಕಂಟೈನರ್ಗಳು ಕೂಡ ಪ್ಲಾಸ್ಟಿಕ್ಮಯ. ಈಗ ಮುಂಚೆ ಎಲ್ಲ ಲೋಹಗಳಿಂದ ಏನೇನು ವಸ್ತುಗಳನ್ನು ತಯಾರಿಸಿ ಉಪಯೋಗಿಸ್ತಾ ಇದ್ರೋ ಆ ಎಲ್ಲ ವಸ್ತುಗಳು ಸಹ ಇಂದೇನಾಗಿದ್ದಾವಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿನ ಪ್ಲಾಸ್ಟಿಕ್ ಅವೆಲ್ಲವನ್ನು ಆವರಿಸ್ಕೊಂಡಿದೆ. ನೀವು ನೋಡಿರ್ಬೋದು, ಮನೆ ಕಟ್ಟೋದಕ್ಕೆ ಬಳಸ್ತಾ ಇದ್ದಂತಹ ಪುಟ್ಟಿ ಅಥವಾ ಏನು ಹೇಳ್ತಾರೆ ಅದನ್ನು ಪುಟ್ಟಿ ಅಂತ ಹೇಳ್ತಾರಲ್ಲ, ಬಾಂಡ್ಲಿ, ಅದು ಇವತ್ತು ಪ್ಲಾಸ್ಟಿಕ್. ಮುಂಚೆ ಲೋಹಗಳು, ಬಾಟಲ್ನಿಂದ ಲೋಹಗಳನ್ನು ತಯಾರಿಸ್ತಿದ್ರು, ಡಬ್ಬಿಗಳು ಲೋಹಗಳದ್ದಾಗಿತ್ತು. ಬಾಟಲ್ಲು, ಡಬ್ಬಿಗಳು, ಆಮೇಲೆ ಬೇರೆ ಬೇರೆ ವಸ್ತುಗಳು ಎಲ್ಲವೂ ಕೂಡ ಅದು ಹಂಡೆ ಮತ್ತು ಯಾವುದು ನೀರನ್ನು ಸಂಗ್ರಹಕಗಳು, ಇವೆಲ್ಲವೂ ಕೂಡ ಹಿಂದೆ ಲೋಹಗಳನ್ನು ಉಪಯೋಗಿಸ್ತಿದ್ರು. ಆದರೆ ಇವತ್ತಿನ ದಿನ ಆ ಎಲ್ಲ ವಸ್ತುಗಳನ್ನು ಯಾವುದು ಆಕ್ರಮಿಸ್ಕೊಂಡಿದೆ ವಿದ್ಯಾರ್ಥಿಗಳೇ? ಪ್ಲಾಸ್ಟಿಕ್ ಆವರಿಸ್ಕೊಂಡಿದೆ. ಹಾಗಾದರೆ ಪ್ಲಾಸ್ಟಿಕ್ಕಲ್ಲಿ ಏನೋ ಗುಣಗಳಿರಬೇಕಲ್ವ? ಅದು ಬೇರೆ ಲೋಹಗಳಿಗಿಂತ ಅಥವಾ ಬಟ್ಟೆಗಿಂತ ಹೆಚ್ಚು ಜನಪ್ರಿಯ ಆಗೋದಕ್ಕೆ, ಹೆಚ್ಚು ಆವರಿಸ್ಕೊಳ್ಳೋದಕ್ಕೆ, ಹೆಚ್ಚು ನಾವು ಬಳಕೆ ಮಾಡ್ತಿರೋದಕ್ಕೆ ಕಾರಣಗಳಿರಬೇಕು. ಸೊ ಈ ಪ್ಲಾಸ್ಟಿಕ್ನ ಅನುಕೂಲಕರ ಕಾರಣಗಳೇನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಪ್ಲಾಸ್ಟಿಕ್ ಹಗುರವಾಗಿರ್ತಕ್ಕಂಥದ್ದು. ನೀವು ಲೋಹನ ಮತ್ತು ಪ್ಲಾಸ್ಟಿಕ್ನ ಹೋಲಿಕೆ ಮಾಡಿ ನೋಡ್ರಿ. ಗಾಜಿನ ಲೋಟ ಮತ್ತು ಸ್ಟೀಲ್ ಲೋಟ ಮತ್ತು ಪ್ಲಾಸ್ಟಿಕ್ ಲೋಟ, ಬೆಳ್ಳಿ ಅಥವಾ ಬೆಳ್ಳಿ ಲೋಟ, ಓಕೆ, ಇವಿಷ್ಟನ್ನು ನಾವು ತುಲನೆ ಮಾಡಿ ನೋಡಿದಾಗ, ತೂಕವನ್ನು ನೋಡಿದಾಗ ಪ್ಲಾಸ್ಟಿಕ್ ಲೋಟ ಹಗುರವಾಗಿರುತ್ತೆ. ಮತ್ತು ಲೋಹಗಳಿಗೆ ಬೆಲೆ ಜಾಸ್ತಿ, ಆದರೆ ಪ್ಲಾಸ್ಟಿಕ್ನ ಬೆಲೆ ಕಡಿಮೆ. ಇನ್ನು ಇದು ಪ್ಲಾಸ್ಟಿಕ್ ಬಲಿಷ್ಠ. ನೀವು ನೋಡಿರ್ಬೋದು, ಬಾಂಡ್ಲಿಗಳು, ಮರಳು, ಜಲ್ಲಿಯನ್ನು ಹೊತ್ಕೊಂಡು ಹೋಗೋದಕ್ಕೆ ಬಳಸ್ತಾರೆ. ಇನ್ನು ನಾವು ಹೆಚ್ಚಿಗೆ ನೋಡೋದಾದರೆ ವ್ಯೋಮನೌಕೆ, ಸ್ಪೇಸಿಗೆ ತೆಗೆದುಕೊಂಡು ಹೋಗ್ತಕ್ಕಂತಹ, ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ನೌಕೆಯನ್ನು ಸಹ ಈ ಇದರಿಂದ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ಮತ್ತು ಪ್ಲಾಸ್ಟಿಕ್ಕಿಗೆ ಇನ್ನೊಂದು ಗುಣ ಏನಪ್ಪ ಅಂದರೆ, ನೀರು ಮತ್ತು ಗಾಳಿ ಜೊತೆ ಇದ್ದಾಗ ಅದು ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆಗೆ ಒಳಪಡೋದಿಲ್ಲ. ನೀವು ಅದೇ ಒಂದು ಕಬ್ಬಿಣ, ಈಗ ಉದಾಹರಣೆಗೆ ನಾವು ಒಂದು ಪ್ಲಾಸ್ಟಿಕ್ ತುಂಡು ಮತ್ತು ಒಂದು ಕಬ್ಬಿಣದ ತುಂಡನ್ನು ತೆಗೆದುಕೊಳ್ಳೋಣ. ಎರಡನ್ನೂ ಕೂಡ ನೆಲದಲ್ಲಿ ಹೂತು ಹಾಕೋಣ, ಅಂದರೆ ಸ್ವಲ್ಪ ಗುಂಡಿ ತೆಗೆದು ಹೂತು ಹಾಕೋಣ.
ಆದರೆ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ, ಏನೂ ಆಗಿರೋದಿಲ್ಲ. ಆದರೆ ಕಬ್ಬಣ ಏನಾಗಿರುತ್ತೆ, ತುಕ್ಕು ಹಿಡಿದಿರುತ್ತೆ. ಅದಕ್ಕೆ ಈಗ ಲೋಹಗಳ ಒಂದು ಜಾಗವನ್ನು ಯಾರು ಆಕ್ರಮಿಸ್ಕೊಳ್ತಾ ಇದ್ದಾರೆ, ಪ್ಲಾಸ್ಟಿಕ್ ಆಕ್ರಮಿಸ್ಕೊಳ್ತಾ ಇದ್ದೀವಿ. ನಾವು ಯಾವ ಆಕಾರ ಬೇಕೋ ಆ ಆಕಾರಕ್ಕೆ, ಬಾಂಡ್ಲಿ ಬೇಕಾ ಬಾಂಡ್ಲಿ, ಹೂವಿನ ಕುಂಡ ಬೇಕಾ ಹೂವಿನ ಕುಂಡ, ಬಾಚಣಿಕೆ, ಕ್ಲಿಪ್ಪು, ಅಲಂಕಾರಿಕ ವಸ್ತುಗಳು, ಆಮೇಲೆ ವಿಗ್ರಹಗಳು, ಸಂಗ್ರಹಕಾರಕಗಳು, ಯಾವ ಆಕಾರ ಬೇಕೋ ಅದಕ್ಕೆ ಆ ಆಕಾರವನ್ನು ಕಾಯಿಸಿ ಎರಕಕ್ಕೋ ಇದು ಅಚ್ಚು ಒಂದಿದ್ರೆ ಸಾಕು, ಆ ಆಕಾರಕ್ಕೆ ಎರಕ ಹೊಡೆದ್ಬಿಡ್ಬೋದು. ಸೊ ಏನು ಬೇಕಿದ್ರೂ ಮಾಡ್ಬೋದು ಪ್ಲಾಸ್ಟಿಕ್ಕಿಂದ. ಆದ್ದರಿಂದ ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯ. ಇನ್ನು ಪ್ಲಾಸ್ಟಿಕ್ನ ನಾವು ಹೆಚ್ಚು ಬಳಸೋದಕ್ಕೆ ಇನ್ನೊಂದು ಕಾರಣ, ಇದು ಉಷ್ಣ ಮತ್ತು ವಿದ್ಯುತ್ನ ದುರ್ಬಲ ವಾಹಕ. ಸೊ ಹಾಗಾಗಿ ಎಲ್ಲೆಲ್ಲಿ ಉಷ್ಣ ತಾಕತ್ತೋ ನಮಗೆ, ನೀವು ನೋಡಿದ್ರೆ ಮೆಲಮೈನನ್ನು ಅಗ್ನಿಶಾಮಕ ದಳದಲ್ಲಿ, ಪ್ಲಾಸ್ಟಿಕ್, ಆಮೇಲೆ ಕುಕ್ಕರ್ನ ಹಿಡಿಕೆಗಳಲ್ಲಿ ಅಲ್ಲೆಲ್ಲ ಬಳಸ್ತೀವಿ. ಯಾಕೆ? ಉಷ್ಣ ನಿರೋಧಕ. ಇನ್ನು ವಿದ್ಯುತ್ ಅವಾಹಕ ನೀವು ಸಾಮಾನ್ಯವಾಗಿ ನೋಡಿದ್ದೀರ, ತಂತಿಯ ಮೇಲೆ ಪ್ಲಾಸ್ಟಿಕ್ಕನ್ನು ಹಾಕಿರ್ತಾರೆ. ನಿಮ್ಮ ಮನೆಯಲ್ಲಿ ವೈರಿಂಗ್ ಮಾಡಬೇಕಾದ್ರೆ ನೀವು ಗಮನಿಸಿರ್ಬೋದು, ತಾಮ್ರದ ತಂತಿ ವಾಹಕ, ಅದರ ಮೇಲೆ ಅವಾಹಕವನ್ನು ಹಾಕಿರ್ತಾರೆ. ಯಾಕೆ? ಇದು ವಿದ್ಯುತ್ನ ದುರ್ಬಲ ವಾಹಕ. ಸ್ವಿಚ್ ಬೋರ್ಡ್ಗಳು, ಸ್ವಿಚ್ ಹಾಕ್ತೀವಿ, ಅದರಿಂದ ನಮಗೆ ಶಾಕ್ ಹೊಡಿಬಾರ್ದು. ಸೊ ಅಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತೀವಿ. ಥರ್ಮೋಸೆಟಿಕ್ ಪ್ಲಾಸ್ಟಿಕ್, ಬೇಕಲೈಟನ್ನು ಉಪಯೋಗಿಸ್ತೀವಿ. ಸೊ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಲ್ಲ, ಪ್ಲಾಸ್ಟಿಕ್ ಹೆಚ್ಚು ಜನಪ್ರಿಯಗೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳಿ. ವಿಶ್ವತಂತ್ರ ನಾವು ಜೈವಿಕ ವಿಘಟನೆಗೆ ಒಳಪಡಿದ ವಸ್ತುಗಳು ಯಾವುವು, ಜೈವಿಕ ವಿಘಟನೆಗೆ ಒಳಪಡುವ ವಸ್ತುಗಳು ಯಾವುವು ಅನ್ನೋದನ್ನು ವಿಂಗಡಣೆ ಮಾಡಿದ್ವಿ. ಜೈವಿಕ ವಿಘಟನೆಗೆ ಒಳಪಡುವ ವಸ್ತುಗಳು ಯಾವ್ಯಾವು ಅಂದರೆ ಏನು ಅಂತ ಹೇಳಿದ್ರೆ, ಈ ಜೈವಿಕ ಅಂದರೆ ಯಾವುದೇ ಒಂದು ಜೀವಿಯಿಂದ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಣೆಯಾಗ್ತಕ್ಕಂತಹ ವಸ್ತುಗಳಿಗೆ ನಾವೇನಂತ ಕರಿತೀವಿ, ಜೈವಿಕವಾಗಿ ವಿಘಟನೆಯಾಗ್ತಕ್ಕಂತಹ ವಸ್ತುಗಳು. ನೋಡಿದರೆ ನೀವು ಪೇಪರ್ ಮತ್ತು ಈ ಎಲೆ, ಫುಡ್ ವೇಸ್ಟ್, ಆಹಾರದ ಉಳಿಕೆಗಳು, ಇವೆಲ್ಲವೂ ಕೂಡ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಇನ್ನು ಜೈವಿಕ ವಿಘಟನೆ ಹೊಂದದ ವಸ್ತುಗಳು, ಯಾವುದೇ ಜೀವಿಯ ಸಹಾಯದಿಂದ ಅವು ವಿಘಟನೆ ಆಗೋದಿಲ್ಲ, ಚಿಕ್ಕ ಚಿಕ್ಕ ಘಟಕಗಳಾಗಿ ವಿಂಗಡಣೆಯಾಗೋದಿಲ್ಲ. ಪ್ಲಾಸ್ಟಿಕ್ಕು, ಪಾಲಿಥೀನು, ನೈಲಾನು, ರೇಯಾನು ಇವೆಲ್ಲ ಸಂಶ್ಲೇಷಿತ ವಸ್ತುಗಳು ಏನಿದಾವಲ್ಲ, ಇವು ಜೈವಿಕ ವಿಘಟನೆಗೆ ಒಳಪಡೋದಿಲ್ಲ. ಈ ಪ್ಲಾಸ್ಟಿಕ್ಕನ್ನು ನಾವು ಬಹಳ ದಿನಗಳ ಕಾಲ ಉಪಯೋಗಿಸಿದಾಗ ಪ್ಲಾಸ್ಟಿಕ್ ಏನಾಗುತ್ತೆ, ಪರಿಸರದಲ್ಲಿ ತುಂಬಿಕೊಂಡು ಬಿಡುತ್ತೆ. ಆವಾಗ ಪರಿಸರ ಮಾಲಿನ್ಯ ಆಗುತ್ತೆ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಜಾಗ ಕೂಡ ಈ ಪ್ಲಾಸ್ಟಿಕ್ಮಯ ಆಗೋಗಿರುತ್ತೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಮತ್ತು ಪರಿಸರದ ಮೇಲೆ ಏನು ಹಾನಿ ಆಗುತ್ತೆ ಅದನ್ನು ನೋಡಿದಾಗ ಪರಿಸರ ಮಲಿನ ಆಗುತ್ತೆ. ಈ ಪರಿಸರ ಮಲಿನ ಆಗೋದಕ್ಕೆ ಅಥವಾ ಹಾಳಾಗೋದಕ್ಕೆ ಪ್ಲಾಸ್ಟಿಕ್ನ ಯಾವ್ಯಾವ ಗುಣಗಳು ಕಾರಣ ಅನ್ನೋದನ್ನು ನೋಡೋಣ. ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ. ಯಾಕೆ? ಅದು ಜೈವಿಕವಾಗಿ ವಿಘಟನೆ ಆಗೋದಿಲ್ಲ, ಭೂಮಿಯಲ್ಲಿ ಹಾಗೆಯೇ ಉಳ್ಕೊಂಡಿರುತ್ತೆ. ಇನ್ನು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಕೊಳೆಯಲು ಹಲವಾರು ವರ್ಷಗಳು ಬೇಕು, ಸ್ವಲ್ಪ ವರ್ಷದಲ್ಲಿ ಅಥವಾ ಕೆಲವು ವರ್ಷದಲ್ಲಿ, ಕೆಲವು ದಿನ ತಿಂಗಳಲ್ಲಿ ಇದು ವಿಘಟನೆ ಆಗಲ್ಲ. ಸಾವಿರಾರು ವರ್ಷಗಳು ಇದಕ್ಕೆ ಕೊಳೆಯೋದಕ್ಕೆ ತೆಗೆದುಕೊಳ್ಳುತ್ತೆ. ದಹಿಸಿದಾಗ ಹೋಗ್ಲಿ ಬಿಡಪ್ಪ ಇದು ಕೊಳೆಯಲ್ಲ, ಹಾಗಾದ್ರೆ ಉರಿಸ್ಬಿಡೋಣ ಇದನ್ನ ಅಂತ ಅಂದರೆ, ಉರಿಸಿದಾಗ ಏನಾಗುತ್ತೆ, ಅನೇಕ ವಿಷಕಾರಿ ಅನಿಲಗಳು ಬಿಡುಗಡೆಯಾಗ್ತವೆ. ಅವು ಪರಿಸರಕ್ಕೆ ಸೇರಿಕೊಂಡಾಗ ಪರಿಸರದಲ್ಲಿ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಸೊ ನಮಗೆ ಗೊತ್ತು ಗಾಳಿಯಲ್ಲಿ ಯಾವ ಯಾವ ಅನಿಲ ಎಷ್ಟೆಷ್ಟು ಭಾಗ ಇರಬೇಕು ಅಂತ, ಅದಕ್ಕಿಂತ ಜಾಸ್ತಿ ಆಗೋದನ್ನು ನಾವು ಮಲಿನತೆ ಅಂತ ಕರಿತೀವಿ. ಸೊ ಈ ರೀತಿ ಪ್ಲಾಸ್ಟಿಕ್ಕನ್ನು ದಹಿಸಿದಾಗ ಹೆಚ್ಚು ಹೆಚ್ಚು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ಗಳು ಉತ್ಪತ್ತಿಯಾಗಿ ಪರಿಸರವನ್ನು ಮಾಲಿನ್ಯ ಮಾಡ್ತವೆ. ಹಾಗಾಗಿ ನಾವು ಪ್ಲಾಸ್ಟಿಕ್ಕನ್ನು ಕಡಿಮೆ ಉಪಯೋಗಿಸ್ಕೋಬೇಕು, ಆದಷ್ಟು ಕಡಿಮೆ ಉಪಯೋಗಿಸ್ಕೋಬೇಕು. ಹಾಗಾದರೆ ಪರಿಸರವನ್ನು ಚೆನ್ನಾಗಿಟ್ಕೊಳ್ಬೇಕು, ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಕು. ಯಾಕೆಂದರೆ ಅದರ ಬಳಕೆ ಏನಾಗ್ಬಿಟ್ಟಿದೆಪ್ಪ ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸು ಹೊಕ್ಕಾಗಿ ಹೋಗಿದೆ. ಆದ್ದರಿಂದ ನಾವೇನು ಮಾಡಬೇಕು, ಇಂಗ್ಲೀಷಲ್ಲಿ ಆರ್ ಅಂತ ಇದೆ ಅಕ್ಷರ, 5 ಆರ್ಗಳಿದ್ದಾವೆ.
ನಾವೇನು ಮಾಡ್ಬೋದು, ಈ ಒಂದು ಪ್ಲಾಸ್ಟಿಕ್ನ ಬಳಕೆಯನ್ನು ಮಿತಗೊಳಿಸಿ ಪರಿಸರವನ್ನು ಕಾಪಾಡ್ಬೋದು. ಯಾವ 5 ಆರ್ಗಳು ನೋಡೋಣ ಒಂದ್ಸರಿ. ನಾವು ನೋಡಿದ್ವಿ ಪ್ಲಾಸ್ಟಿಕ್ ಪರಿಸರ ಸ್ನೇಹಿ ಅಲ್ಲ, ಆದ್ದರಿಂದ 5 ಆರ್ಗಳನ್ನು ಉಪಯೋಗಿಸಿ ನಾವೇನು ಮಾಡಬೇಕು, ಪ್ಲಾಸ್ಟಿಕ್ನಿಂದ ನಮ್ಮ ಭೂಮಿಯನ್ನು ರಕ್ಷಿಸಬೇಕು. ಸೊ ಯಾವುದು 5 ಆರ್ಗಳು ಅಂತ ಹೇಳಿದ್ರೆ, ಆ 5 ಆರ್ಗಳು ಯಾವ್ಯಾವುದು? ರೀಯೂಸ್, ನಿರಾಕರಣೆ. ಈಗ ನಮಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾವೇನಾದರೂ ಹಣ್ಣು ಮತ್ತು ತರಕಾರಿಯನ್ನು ಕೊಳ್ಳೋದಕ್ಕೆ ಅಂತ ಹೋದರೆ ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿ ಒಂದು ವಾಕ್ಯ ಅಥವಾ ಒಂದು ಪದದ ಪ್ರಶ್ನೆಗಳೇನಿದೆ ಅದನ್ನು ಈಗ ನೋಡೋಣ. ಮೊದಲನೆಯದು ಅಂದರೆ ಒಂದು ವಾಕ್ಯದ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಅಭ್ಯಾಸದಲ್ಲಿ ರೇಯಾನ್ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ ಏಕೆಂದರೆ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಇದು ರೇಷ್ಮೆಯಂತೆ ಗೋಚರಿಸುತ್ತೆ, ಮರದ ತಿರುಳಿನಿಂದ ಪಡೆಯಲಾಗುತ್ತದೆ, ಇದರ ಎಳೆಗಳನ್ನು ನೈಸರ್ಗಿಕ ಎಳೆಗಳಂತೆ ನೇಯಬಹುದಾಗಿದೆ ಅಂತ 3 ಆಯ್ಕೆಗಳಿವೆ. 1, 2, 3 ಆಯ್ಕೆಗಳು ಸರಿ. ಆದರೆ ಅದು ಇತರ ಸಂಶ್ಲೇಷಿತ ಎಳೆಗಳಿಗಿಂತ ಯಾಕೆ ಭಿನ್ನವಾಗಿದೆ ಅಂತ ಹೇಳಿದ್ರೆ, ಇದನ್ನು ಪೆಟ್ರೋರಾಸಾಯನಿಕ ವಸ್ತುಗಳಿಂದ ತಯಾರಿಸೋದಿಲ್ಲ, ಮರದ ತಿರುಳಿನಿಂದ ತಯಾರಿಸ್ತಾರೆ, ನೈಸರ್ಗಿಕ ವಸ್ತುವಿನಿಂದ ತಯಾರಿಸ್ತಾರೆ. ಆದ್ದರಿಂದ ಇದು ಇತರ ಸಂಶ್ಲೇಷಿತ ಎಳೆಗಳಿಗಿಂತ ಭಿನ್ನವಾಗಿದೆ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಮೂರನೇ ಒಂದು ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ. ಎ, ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಅಥವಾ ಡ್ಯಾಶ್ ಎಳೆಗಳು ಎಂದು ಕರೆಯುವರು. ಕೃತಕ ಎಳೆಗಳು ಅಥವಾ ಮಾನವ ನಿರ್ಮಿತ ಎಳೆಗಳು ಅಂತ ಹೇಳಿ ಕರೀತಾರೆ. ಯಾವುದನ್ನು? ಸಂಶ್ಲೇಷಿತ ಎಳೆಗಳನ್ನು. ಸಂಶ್ಲೇಷಿತ ಎಳೆಗಳನ್ನು ಡ್ಯಾಶ್ ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಸಂಶ್ಲೇಷಿಸಲಾಗುತ್ತದೆ. ಪೆಟ್ರೋ ರಾಸಾಯನಿಕಗಳು ಎಂದು ಕರೆಯಲ್ಪಡುವ ಕಚ್ಚಾ ವಸ್ತುಗಳಿಂದ ಅದನ್ನು ಸಂಶ್ಲೇಷಿಸ್ತಾರೆ. ಸಂಶ್ಲೇಷಿತ ಎಳೆಗಳಂತೆ ಪ್ಲಾಸ್ಟಿಕ್ ಸಹ ಒಂದು ಡ್ಯಾಶ್, ಅದು ಸಹ ಒಂದು ಪಾಲಿಮರ್ ಅಂತ ಹೇಳಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈಗ ನಾವು ಹೊಂದಿಸಿ ಬರೆಯಿರಿಗೆ ಹೋಗೋಣ. ಎ ಗುಂಪಿನ ಪದಗಳನ್ನು ಬಿ ಗುಂಪಿನಲ್ಲಿರುವ ಹೇಳಿಕೆಗಳೊಂದಿಗೆ ಹೊಂದಿಸಿ ಬರೆಯಿರಿ. ಎ ಗುಂಪಿನಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಬಿ ಗುಂಪಿನಲ್ಲಿ ಅದಕ್ಕೆ ಹೇಳಿಕೆಗಳು ಇವೆ. ಯಾವ ಪದಕ್ಕೆ ಯಾವ ಹೇಳಿಕೆ ಸರಿ ಹೊಂದುತ್ತೆ ಅಂತ ಹೇಳಿ ನಾವೇನು ಮಾಡಬೇಕು? ಹೊಂದಿಸ್ಬೇಕು. ನೋಡೋಣ ಈಗ. ಪಾಲಿಯೆಸ್ಟರ್. ಪಾಲಿಯೆಸ್ಟರು 4 ಆಪ್ಷನ್ಸನ್ನು ನೋಡಿದಾಗ ಮರದ ತಿರುಳನ್ನು ಬಳಸಿ ತಯಾರಿಸಲಾಗಿದೆ, ಪ್ಯಾರಾಚೂಟ್ಗಳು ಮತ್ತು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸುವರು, ಅಂಟುರಹಿತ ಅಡುಗೆ ಉಪಕರಣಗಳ ತಯಾರಿಕೆಯಲ್ಲಿ ಬಳಸುವರು, ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. 4 ಆಯ್ಕೆಗಳಿವೆ. ಪಾಲಿಯೆಸ್ಟರ್ ಪ್ಯಾರಾಚೂಟ್ಗಳು ಮತ್ತು ಕಾಲು ಚೀಲಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಎರಡನೇದು ಟೆಫ್ಲಾನ್. ಟೆಫ್ಲಾನ್ ಅನ್ನುವಂಥದ್ದನ್ನು ಅಂಟುರಹಿತ, ಅಂಟೋದಿಲ್ಲ, ಪಾತ್ರೆಗೆ ಯಾವುದೇ ಪದಾರ್ಥವನ್ನು ಹಾಕಿದರೆ ಅಂಟುರಹಿತ ನಾನ್ ಸ್ಟಿಕ್ ಅಡುಗೆ ಉಪಕರಣಗಳಲ್ಲಿ ಬಳಸ್ತಾರೆ. ರೇಯಾನ್, ಇದೀಗ ತಾನೇ ನಾವು ನೋಡಿದ್ವಿ, ಯಾವುದರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಅನ್ನೋದರಲ್ಲೂ ಇದು ಇತ್ತು. ರೇಯಾನ್ ನೋಡಿ, ಎ ಆಪ್ಷನ್ ಇದೆ, ಎ ಆಯ್ಕೆ. ಮರದ ತಿರುಳನ್ನು ಬಳಸಿ ತಯಾರಿಸಲಾಗಿದೆ. 4ನೇದು ನೈಲಾನ್. ನೈಲಾನು ಅದರ ಎದುರುಗಡೆನೇ ಇರತಕ್ಕಂತಹ ಉತ್ತರ. ಬಟ್ಟೆಗಳು ಸುಲಭವಾಗಿ ಸುಕ್ಕುಗಟ್ಟುವುದಿಲ್ಲ. ಈಗ ನಾವು ಒಂದು ವಾಕ್ಯ ಅಥವಾ ಒಂದು ಪದದ ಪ್ರಶ್ನೆಗಳನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಅಭ್ಯಾಸದಲ್ಲಿ ಮತ್ತು ನಾನು ಮಾಡಿರ್ತಕ್ಕಂತಹ ಪಾಠದಲ್ಲಿ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂತ ನಾನಾದರೂ ಭಾವಿಸ್ತೀನಿ.
ಎಲ್ಲ ವಿದ್ಯಾರ್ಥಿಗಳು ಸಹಿತ ಈ ಅಭ್ಯಾಸದಲ್ಲಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಗೃಹಪಾಠವನ್ನು ಮುಗಿಸಿ ಅಂತ ಹೇಳ್ತಾ ಈ ಸಂಶ್ಲೇಷಿತ ಎಳೆಗಳು ಮತ್ತು ಪ್ಲಾಸ್ಟಿಕ್ಗಳು ಅನ್ನುವಂತಹ ಪಾಠವನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.